ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇರೋದು ಖುಷಿಯಾಗಿದೆ. ಎಲ್ಲರಿಗೂ ಕೂಡ ಈ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಪ್ರತಿಫಲ ಇವತ್ತು ನಮ್ಮ ಬಿಜೆಪಿಗೆ ಸಿಕ್ಕಿದೆ. ಹೆಚ್ಚಿನ ರೀತಿಯಲ್ಲಿ ಬಿಜೆಪಿ ಬರುತ್ತೆ. ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಬಹಳ ಉತ್ತಮವಾಗುತ್ತೆ. ಇವತ್ತು ಬಿಜೆಪಿ ಮುಂಚೂಣಿಯಲ್ಲಿದೆ. ನೋಡ್ರ ರವಿ ಸರ್ ಈ ಕಡೆ ಸರ್ ಹಾಗೆ ಈ ಕಡೆ ಮೇಡಮ್ ಈ ಕಡೆ ನೋಡಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಮುನರತ್ನಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಿಜೆಪಿ ಏನು 3 ರಾಜ್ಯಗಳಲ್ಲಿ ಜಯಬೇರಿ ಬಾರಿಸಿದೆ, ಅದರ ಸಲುವಾಗಿ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಇಲ್ಲಿ ಸಿಹಿ ಹಂಚುವ ಮೂಲಕ ನಾವು ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ತುಂಬ ಸಂತೋಷ ಆಯಿತು, ಖುಷಿಯಾಗಿದೆ ಇಲ್ಲಿ ಆಚರಣೆ ಮಾಡೋದಕ್ಕೆ. ಈಗ 15 ವರ್ಷದಿಂದನೇ ಏನು ಮಮತಾ ಬ್ಯಾನರ್ಜಿಯವರ ಆಡಳಿತನ ಈ ಸತಿ 15 ವರ್ಷದ ಅವಧಿಯನ್ನು ಅಂತ್ಯ ಮಾಡಿ ಈ ಸತಿ BJP ಮುಂದೆ ಬಂದಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಈವನ್ ಅಸ್ಸಾಮಲ್ಲೂ ಬಂದಿದೆ, ಪುದುಚೇರಿಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಇವತ್ತು ಅದಕ್ಕೆ ಸಲುವಾಗಿ ನಮ್ಮ ರವಿಯಣ್ಣ ಅವರು ಮತ್ತು ನಾಗಣ್ಣ ಅವರು ಮತ್ತು ಅನ್ಮೇಗೌಡರು, ಮಾರುತಿ ಸರು ಮತ್ತು ಉಷಾ ಮೇಡಮು ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡು, ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ನಮ್ಮ ಒಟ್ಟಿಗೆ ಸೇರಿಕೊಂಡು, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇರೋದು ಖುಷಿಯಾಗಿದೆ. ಎಲ್ಲ ಈ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀರಿ. ಇವತ್ತಿನ ಫಲಿತಾಂಶ ಬರೋದಕ್ಕೆ ಮೇನ್ ಕಾರಣಕರ್ತರಾಗಿರುವಂಥ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನು ಶ್ರಮಿಸಿದ್ದಾರೆ, ನಿತಿನ್ ಅಭಿನ್ ಅವರು ಸರು ಏನು ಶ್ರಮಿಸಿದ್ದಾರೆ, ಅದಕ್ಕೆ ಇವತ್ತಿನ ಫಲಿತಾಂಶ ನಾವು ತಗೊಂಡಿದ್ದೀರಿ. ನಮಗೆ ತುಂಬಾ ಖುಷಿಯಾಗಿದೆ. ಮೇಡಮ್, ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಈ 3 ರಾಜ್ಯದಲ್ಲಿ ಬಿಜೆಪಿ ಬರುತ್ತೆ ಅಂತ? ಹೌದು, ಖಂಡಿತ ವೆಸ್ಟ್ ಬೆಂಗಾಲಲ್ಲಿ. ಯಾಕಂದರೆ ಎಲ್ಲರೂ ಅಲ್ಲಿ ಏನು ಕಂಟಿನ್ಯೂಟಿಯಾಗಿ ವರ್ಕ್ ಮಾಡಿದ್ರು, ಆ ವರ್ಕ್ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಇತ್ತು. ಇವನ್ ನಮ್ಮ ರಾಜುವರು ಕೂಡ ಪಾಂಡಿಚೇರಿಯಲ್ಲಿ ಕೂಡ ಅವರು ಕೂಡ ವರ್ಕ್ ಮಾಡಿದರು, ಅವರು ಪ್ರಚಾರದಲ್ಲಿದ್ದರು, ಅವರು ಒಂದು 15 ದಿವಸ ವರ್ಕ್ ಮಾಡಿದರು. ಅದು ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇವತ್ತು ಫಲ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನು ಈ ದೇಶಾದ್ಯಂತ ನಡೆದಂಥ ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ BJP ಜೈಬೇರಿಯನ್ನು ಬಾರಿಸಿದೆ. ಈ ಒಂದು ಸಂದರ್ಭವನ್ನು ನಾವು ಸಂತೋಷದ ಒಂದು ಕ್ಷಣವನ್ನಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೊಂದು ಹುರುಪು ಮೂಡಿ ಬಂದಿದೆ. ನಮಗೆ ಈ ಹಿಂದೆ ಶ್ರಮಿಸಿದಂಥ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಎಲ್ಲರಿಗೂ ಕೂಡ ಈ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಈ ಒಂದು ಯಶಸ್ಸು ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಒಂದು ನಮಗೂ ಕೂಡ BJPಯ ಒಂದು ಅಲೆಗೆ ಒಂದು ಇದನ್ನು ಸ್ಫೂರ್ತಿಯನ್ನು ನೀಡಿದೆ. ಇದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ರಾಜ್ಯದಲ್ಲೂ ಹಂಗಾಗ್ಬೋದಾ? ಖಂಡಿತ ಆಗುತ್ತೆ. ಉಪಚುನಾವಣೆ ಏನಿದ್ರು ಅದು ರಾಜ್ಯದಲ್ಲಿ ಯಾವುದು ಅಧಿಕಾರ ಇರ್ತದೆ ಅದರ ಪರವಾಗಿರ್ತಾರೆ. ಈಗ ಆ 2 ಸ್ಥಾನವನ್ನು ಕೂಡ ನಾವು BJPನೇ ಗೆದ್ದಿದ್ರು ಕೂಡ ಏನು ಅಧಿಕಾರ ಕಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಜನ ಏನು ಯೋಚನೆ ಮಾಡ್ತಾರೆ, ಸರ್ಕಾರ ಕಾಂಗ್ರೆಸ್ದಿದೆ, ಹಾಗಾಗಿ ಅದನ್ನ ಕಾಂಗ್ರೆಸ್ದನ್ನೇ ಗೆಲ್ಸ್ಕೊಂಡ್ರೆ ನಾವೇನಾಗುತ್ತೆ ಅಂತ. ಅದರಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. 4,000 5,000 ಈ ಥರ ಅಂತರದಲ್ಲಿ ಇದಾಗಿರೋದ್ರಿಂದ, ತೀವ್ರ ಪೈಪೋಟಿ ಇರೋದ್ರಿಂದ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಅಭಿನಂದನೆ, ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಿಂದ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದ ದುರಾಡಳಿತದ ಪ್ರತಿಫಲ ಇವತ್ತು ನಮ್ಮ BJPಗೆ ಸಿಕ್ಕಿದೆ. ಅದನ್ನು ನಮ್ಮ ನರೇಂದ್ರ ಮೋದಿಯವರಿಗೆ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕೇರಳದಲ್ಲಿ ಮೊದಲ ಬಾರಿಗೆ 3 ಕ್ಷೇತ್ರವನ್ನು ದಾಖಲೆ ಮತದಾನ ಬಂದು 3 ಕ್ಷೇತ್ರವನ್ನು ಗೆದ್ಕೊಂಡಿದ್ದೀವಿ ಅನ್ನೋಕ್ಕೆ ಖುಷಿ ಪಡ್ತಾ ಇದ್ದೀವಿ. ಮತ್ತು ಅಸ್ಸಾಂನಲ್ಲಿ 3ನೇ ಬಾರಿಗೆ ಗೆದ್ದಿರೋದಕ್ಕೆ ಮತ್ತು ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದೆಲ್ಲನೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮತ್ತು ಮುಖಂಡರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೇವೆ. ಒಂದು ಅಭೂತಪೂರ್ವ ಯಶಸ್ಸನ್ನು BJP 3 ರಾಜ್ಯಗಳಲ್ಲಿ ಅಧಿಕಾರನ ಹಿಡಿದಿದೆ. ಅದಕ್ಕೆ ಸತತವಾದ ಪ್ರಯತ್ನವನ್ನು ಅಮಿತ್ ಶಾ ಹಾಗೂ ರಾಜಕೀಯದ ಚಾಣಾಕ್ಷ ಎಂದೇ ಹೆಸರಾದಂತಹ ಶ್ರೀಮಾನ್ ಅಮಿತ್ ಶಾ ಅವರವರು ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆದು ಅಭೂತಪೂರ್ವ ಯಶಸ್ವಿ ಕಂಡಿದೆ. ಅದಾಗಿ ನಾವು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಮುಖಂಡರುಗಳು, ಲೀಡರ್ಗಳು ಎಲ್ಲ ಸೇರಿ ಈ ಒಂದು ವಿಜಯೋತ್ಸವನ ಮುನರತ್ನವರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಇನ್ನೂ BJP ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಚುಕ್ಕಾಣಿ ಹಿಡಿದಲ್ಲಿ ಯಾವುದೇ ಥರದಂಥ ಭರವಸೆಯನ್ನು ನಾವು ಎಲ್ಲ ಕರ್ನಾಟಕ ಚುಕ್ಕಾಣಿ ಹೆಚ್ಚಿನ ರೀತಿಯಲ್ಲಿ BJP ಬರುತ್ತೆ. ಇದೇ GBI ಚುನಾವಣೆಗೆ ಒಂದು ನಾಮಪೂರ್ವಕವಾಗಿ ಒಂದು ಏನದು ಗಿಫ್ಟ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದನಿಗೆ ಈ ಒಂದು 3 ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ನಮ್ಮ GBI ಚುನಾವಣೆಗೆ ಗಿಫ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ನಮ್ಮ BJP ಪಾರ್ಟಿಗೆ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅವ್ರಿಗೂ ಹಾಗೂ ಅಮಿತ್ ಶಾ ಅವ್ರಿಗೂ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಬೋಲೋ ಭಾರತ್ ಮಾತಾ ಕಿ, ಬಿಜೆಪಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ರಾಜ್ಯಗಳಲ್ಲಿ BJP ಹೊರಹೊಮ್ಮಿದೆ. ಅದೇ ತರಹ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕರ್ನಾಟಕದಲ್ಲೂ ಸಹ BJP ಬರುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಯಾವ್ಯಾವ್ದು ಬರ್ತದೆ, ಇಡೀ ಭಾರತದಲ್ಲಿ BJP ಸರ್ಕಾರ ಬಂದರೆ ಭಾಳ ಉತ್ತಮವಾಗುತ್ತೆ. ಹೊರದೇಶಗಳಲ್ಲೂ ಸಹ ನಮ್ಮ BJP ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸವಲತ್ತುಗಳು, ಸೌಕರ್ಯಗಳು ಅಲ್ಲಿಂದ ನಮಗೆ ಬರ್ತಾ ಇದ್ದಾವೆ. ನಮ್ಮ ದೇಶದಿಂದ ರಫ್ತಾಗ್ತದೆ, ಅವ್ರ ದೇಶದಿಂದ ಆಮದಾಗ್ತದೆ. ಇದರಿಂದ ನಮ್ಮ BJP ಸರ್ಕಾರ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಈಗ ಮುಂದೆ ನಗರಸಭೆ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆದಷ್ಟು ಹೆಚ್ಚಿಗೆ BJP ಮತದಾರರನ್ನು ಸೆಳೆದು BJP ಅಧಿಕಾರಕ್ಕೆ ತರಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ. ದೇಶದಲ್ಲಿ ನಡೆದಂಥ ಯಾವ್ಯಾವ ರಾಜ್ಯದಲ್ಲಿ 5 ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತೋ ಅಲ್ಲಿ ಬಹಳ ಪ್ರಚಂಡ ಬಹುಮತದಿಂದ BJP ಗೆದ್ದಿದೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ 40 ವರ್ಷ 20 ವರ್ಷ ಕಂಟಿನ್ಯೂ ಮುಖ್ಯಮಂತ್ರಿ ಅಂಥ ಜಾಗ ಬ್ರೇಕ್ ಮಾಡಿ ಇವತ್ತು ಅತ್ಯಧಿಕ ಮತದಿಂದ ಇದಾಗಿದೆ. ಆಮೇಲೆ ನಮ್ಮ ಡೆಪ್ಟಿ CM ಶಿವಕುಮಾರು, ನಮ್ಮ ಏನು ಡೆಪ್ಟಿ CM KPCC ಅಧ್ಯಕ್ಷರಾಗಿರೋ ಅವರು ಅಸ್ಸಾಂ ಚುನಾವಣೆನ ಮುಂಚೂಣಿ ಇನ್ಚಾರ್ಜ್ ತಗೊಂಡು ಮಾಡಿದ್ದಾರೆ. ಅಲ್ಲೂ ನೆಲ ಕಚ್ಚಿದೆ. ಅಲ್ಲಿಗೆ ಗೊತ್ತಾಗಬೇಕು ಕಾಂಗ್ರೆಸ್ ಎಲ್ಲೋಗಿದೆ, ರಾಷ್ಟ್ರೀಯ ಪಕ್ಷ ಎಲ್ಲೋಗಿದೆ. ಆಮೇಲೆ BJP ಯಾವ ಮಟ್ಟಕ್ಕೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ನಾವು ಇವತ್ತೇನು ರಾಜ್ಯದಲ್ಲಿ ಎಲ್ಲ ಸಾರ್ವತ್ರಿಕ ಚುನಾವಣೆ ನಡೆದೋ ಅಲ್ಲೆಲ್ಲ ರಾಜ್ಯದಲ್ಲೂ ಇವತ್ತು BJP ಮುಂಚೂಣಿಯಲ್ಲಿದೆ. ಮುಂದೊಂದು ದಿನದಲ್ಲೇ ಇಲ್ಲೂ ಅಷ್ಟೇ ಮುಂದೆ ಇವತ್ತೇನು ನಡೀತಾ ಮುಂದೆ ಬರ್ತಾ ಇದೆ ಅಲ್ಲಿ GBI ಎಲೆಕ್ಷನ್ ಆಗ್ಬೋದು, ಇಲ್ಲ ಸಾರ್ವತ್ರಿಕ ಚುನಾವಣೆ ಆಗ್ಬೋದು, ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ 100%.